ಪ್ರೊಫೈಲ್ ರೈಟಿಂಗ್ ಅಂದರೆ ಪೇಜ್ 143ರಲ್ಲಿದೆ. 143 ಪೇಜ್ 143ಯಲ್ಲಿದೆ. ನಾನೀಗ ಜಸ್ಟ್ ಯಾಕೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ಪರೀಕ್ಷೆಗೆ ನಮಗೆ ನಮ್ಮ ಬಗ್ಗೆನೇ ಬರೀಲಿಕ್ಕೆ ಬರಲ್ಲ, ಇನ್ನು ನಾವು ಬೇರೆಯವ್ರ ಬಗ್ಗೆ ಹೇಗೆ ಬರೆಯೋದು? ಸಾಧ್ಯನಾ ನಮಗೆ ಬರೀಲಿಕ್ಕೆ? ಅದಕ್ಕೆ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ಅಬೌಟ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ಆಗ ನಮಗೆ ಬೇರೆ ಯಾರ ಬಗ್ಗೆ ಏನಾದ್ರು ಬರೀಲಿಕ್ಕೆ ಕೊಟ್ಟರೆ ನಾವು ಬರೀಲಿಕ್ಕೆ ಟ್ರೈ ಮಾಡಬಹುದು. ಹಾಗಾದರೆ ಒಂದು ಸಣ್ಣ ಆ್ಯಕ್ಟಿವಿಟಿ ಇಷ್ಟು ಅರ್ಥ ಆಗಿದ್ದರೆ ನಾನೊಂದು ಸಣ್ಣಕ್ಕೊಂದು ಬೋರ್ಡ್ ಮೇಲೆ ಬರಿತೀನಿ, ಅದನ್ನು ನಾವು ಟ್ರೈ ಮಾಡೋಣ. ಆಗ್ಬೋದಾ? ಪ್ರೊಫೈಲ್ ರೈಟಿಂಗ್ ಅಂದರೆ ನಮ್ಮನ್ನು ನಾವು ಪರಿಚಯ ಮಾಡುವುದು. ಏನಿದು? ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್. ಎಷ್ಟು? ಕಾಣ್ತದಲ್ಲ ಬರೆದದ್ದು? ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ 24th August, ಹಾವೇರಿ. ಓಕೆ, ನೆಕ್ಸ್ಟ್. height and weight. 5.6 feet, 40 kgs. ಎಷ್ಟು? height and weight 5.6 feet 50 kgs. ನೆಕ್ಸ್ಟ್ ಏನಪ್ಪ? ಕ್ವಾಲಿಫಿಕೇಷನ್. ಫಸ್ಟ್ ಬರ್ಕೊಳ್ಳಿ, ಮತ್ತು ನಾನು ನಿಮ್ಗೆ ವಿವರಿಸ್ತೀನಿ. ಕಾಣ್ತಲ್ಲ? M.S.C. M.ED MED. ಓಕೆ, ನೆಕ್ಸ್ಟ್. ನೇಮ್ ಕಾಣ್ತಲ್ಲ ಕೆಳಗೆ? ನೇಮ್ ಆಫ್ ದ ಸ್ಪೌಸ್. ನೇಮ್ ಆಫ್ ದ ಸ್ಪೌಸ್ ವಾಣಿ. ನೆಕ್ಸ್ಟ್ ಏನಪ್ಪ ಕಾಣ್ತದೆ ಇಲ್ಲಿ? ಪ್ರೊಫೆಷನ್. ಪ್ರೊಫೆಷನ್ ಏನು ಬರಿತಾ ಇದ್ದೀನಿ ಕೇಳಿ. ಅಸಿಸ್ಟೆಂಟ್, ASSISTANT, ಅಸಿಸ್ಟೆಂಟ್. ಕಾಣ್ತದಲ್ಲ? ಅಸಿಸ್ಟೆಂಟ್. ಮ್ಯಾನೇಜರ್, SBI, ಅಸಿಸ್ಟೆಂಟ್ ಮ್ಯಾನೇಜರ್ SBI. ಹಾನ್ಗಲ್. ಏನು? ಹಾನ್ಗಲ್. ಪ್ರೊಫೆಷನ್ ಅಸಿಸ್ಟೆಂಟ್ ಮ್ಯಾನೇಜರ್ SBI ಹಾನ್ಗಲ್. ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಮೇಲ್ಗಡೆ ಬರಿತೀನಿ. ಓಕೆ, ಹಾಬೀಸ್. HOBBIES ಹಾಬೀಸ್. ಏನು ಹಾಬೀಸು ಇವ್ರದ್ದು? ರೀಡಿಂಗ್ ಮತ್ತು ಗಾರ್ಡನಿಂಗ್. ನೆಕ್ಸ್ಟ್, ಇಷ್ಟು ಒಬ್ಬ ವ್ಯಕ್ತಿ ಬಗ್ಗೆ ಕೊಟ್ಟಿದ್ದಾರೆ ಅಲ್ವಾ? ನಾವು ಆವಾಗಲೇ ನಮ್ಮ ಬಗ್ಗೆ ಯೋಚನೆ ಮಾಡಿದೆವು, ನಮ್ಮ ಬಗ್ಗೆ ಬರೆದೆವು. ಈಗ ಇನ್ನೊಬ್ಬರ ಬಗ್ಗೆ ಬರೀಬೇಕಪ್ಪ. ಆವಾಗ ಹೇಗೆ ಬರೆಯೋದು ಪ್ರೊಫೈಲ್ ರೈಟಿಂಗು? ಇದಕ್ಕೆ 4 ಮಾರ್ಕ್ಸ್ ಉಂಟು. 4 ಮಾರ್ಕ್ಸ್ ಕಲ್ತ್ಬಿಟ್ರೆ ನಮ್ಮ ಜೋಬಿಗೆ ಅಲ್ವಾ? ಇಂಗ್ಲೀಷ್ ಪಾಸ್ ಆಗೋದು ಭಾಳ ಸುಲಭ. ಸ್ವಲ್ಪ ಗಮನ ಕೊಟ್ಟರೆ ಆಯ್ತು ಅಷ್ಟೇ ಅಲ್ವಾ? ಈಗ ಗಮನ ಕೊಡಿ. ಈಗ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ ರೀಡಿಂಗ್ ಮಾಡಬೇಕು ಅಂತ. ರೀಡಿಂಗ್ ಮಾಡಿ ಆಯಿತು, ರೈಟಿಂಗ್ ಮಾಡಿ ಆಯಿತು. ಈಗ ಅರ್ಥ ಆಗಿಲ್ಲ, ಬರಿಬೇಕಲ್ಲ. ಹೇಗೆ ಬರಿಬೇಕು? ಈಗ ನಮ್ಮ ಕೆಲಸ ಏನು? ಪ್ರೊಫೈಲ್ ರೈಟಿಂಗ್ ಅಂದರೆ ಇಲ್ಲಿ ನಮ್ಮ ಬರಹ ಕೌಶಲ್ಯ. ಟು ಇಂಪ್ರೂವ್ ಅವರ್ ರೈಟಿಂಗ್ ಸ್ಕಿಲ್
ದಿಸ್ ಎಕ್ಸಸೈಸ್ ದೇ ಹ್ಯಾವ್ ಗಿವನ್. ಸರಿನಾ? ಈ ಎಕ್ಸಸೈಸ್ ಕೊಟ್ಟಿರೋ ಉದ್ದೇಶ ನಮ್ಮಲ್ಲಿ ಬರಹದ ಕೌಶಲ್ಯವನ್ನು ಬೆಳೆಸಲಿಕ್ಕೆ. ಇಂಗ್ಲೀಷ್ ಚೆನ್ನಾಗಿ ಬರೆಯೋಕ್ಕೆ ಬರಬೇಕಲ್ಲ, ಅದಕ್ಕೋಸ್ಕರ. ಈಗ ಗಣೇಶ್ ಅಂತಿದೆ. ಆವಾಗಲೇ ನಾವು ಮಾತಾಡ್ಬೇಕಾದ್ರೆ ರೋಹಿಣಿ ಅಂತ ಮಾತಾಡಿದೆವು, ಇಲ್ಲ ರಮೇಶ, ಇಲ್ಲ ಕುಮಾರ, ಇನ್ನೋ ಲವೀನಾನೋ, ಇನ್ನೋ ಯಾರು ಫಾತಿಮಾನೋ. ಸರಿ, ಈಗ ನೀವು ಇವ್ರ ಬಗ್ಗೆ ಮಾತಾಡಬೇಕು. ಇಷ್ಟೊತ್ತು ನೀವು ಮಾತನಾಡಿದ್ದು ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಬೇಕು. ಏನದು ಯೋಚನೆ? ಎಸ್, ನೀವೇನು ಹೇಳಿದ್ರಿ? ಮೈ ನೇಮ್ ಈಸ್ ರೋಹಿಣಿ ಅಂತ ಬರ್ತಾರೆ. ನಾನು ಮಾತಾಡಿದ್ರೆ ಐ ನೇಮ್ ಅಂತ ಹೇಳಬೇಕಾ ನಾನು? ಅಲ್ಲ, ನನ್ನ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾನು ಐ ಆಮ್, ನನ್ನ ಮೈ MY. ಹಾಗಾದರೆ ಮೈ ನೇಮ್ ಈಸ್ ರೋಹಿಣಿ ಅಂತ ಹೇಳ್ಬೇಕಾದ್ರೆ ಐ ನೇಮ್ ಈಸ್ ಏನಂತ ಹೇಳಬೇಕು? ಹೇಳ್ತೀವ? ರಾಂಗ್ ಅಲ್ವಾ? ಇದು ರಾಂಗ್ ಯೂಸೇಜ್. ಇಲ್ಲಿ ಗಣೇಶ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಹೇಗೆ ಬರೀಬೇಕಾಗಾದ್ರೆ? ಗಣೇಶ್, ಮೈ ನೇಮ್ ಈಸ್ ಗಣೇಶ್. ನೋ, ಯು ಆರ್ ನಾಟ್ ಗಣೇಶ್. ಯು ಆರ್ ರೈಟಿಂಗ್ ದಿಸ್ ಎಕ್ಸಸೈಸ್, ಯು ಆರ್ ರೈಟಿಂಗ್ ಫಾರ್ ದ ಎಕ್ಸಾಮ್. ಆಗ ನೀವು ಹೇಗೆ ಬರಿತೀರಿ? ಹೇಗೆ ಬರಿಬೇಕು? ಯೋಚನೆ ಮಾಡಿ ನೋಡಿ. ಹಾಗಾದ್ರೆ ಇಲ್ಲೇನು ಬರಿಬೇಕು ನಾನು? ಗಣೇಶ್ ಇರುವ ಜಾಗದಲ್ಲಿ ನಾನೀಗ ಉತ್ತರವನ್ನು ಬರಿತಾ ಹೋಗ್ತೀನಿ, ಅಥವಾ ನಾನು ಉತ್ತರವನ್ನು ಹೇಳ್ತೀನಿ. ಸರಿಯಾ? ಗಣೇಶ್ ಅಂತ ಇದೆ. ಈಗ ಮನಸ್ಸಲ್ಲಿ ಒಂದು ಡೌಟ್ಸ್ಗಳು ಬರ್ತಾ ಉಂಟು. ಮೈ ಅಲ್ಲ, ಐನೂ ಅಲ್ಲ, ಯುವರ್ ನೇಮ್ ಈಸ್ ಗಣೇಶ. ನಾವು ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೇವೆ, ಮೂರನೇ ವ್ಯಕ್ತಿ. ಐ ಅಂದರೆ ನಾನು ಆಗ ಹೇಳಿದೆ, ಐ ಅಂದರೆ ಪ್ರಥಮ ಪರ್ಸನ್, ನನ್ನ ಬಗ್ಗೆ ಮಾತಾಡೋದು. ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಯು ಅಂತ ಯೂಸ್ ಮಾಡ್ತೇವೆ. ಯು ಆರ್, ಐ ಆಮ್, ಹಿ ಈಸ್, ಶಿ ಈಸ್, ಇಟ್ ಈಸ್. ಹಾಗಾದರೆ ಇದು ಏನಿದು? ಪೆನ್ ಅಲ್ಲ? ಇದು ಯಾರ ಪೆನ್? ನನ್ನ ಪೆನ್. ಹಾಗಾದರೆ ಮೈ ಪೆನ್ ಅಲ್ಲ? ಮೈ ಅಂತ ಹೇಳಬೇಕಾದ್ರೆ ಇಲ್ಲಿ ಅವನ ಅಂತ ಹೇಳುವಾಗ ಇಲ್ಲಿ ನಾವು ಯೂಸ್ ಮಾಡಬೇಕು ಹಿಸ್. ಯಾಕೆ ಹಿಸ್? ಹಿಸ್ ನೇಮ್ ಈಸ್ ಗಣೇಶ್. ಹಿಸ್ ನೇಮ್. ಒಂದು ವೇಳೆ ಆಕೆ ಸ್ತ್ರೀ ಆಗಿದ್ರೆ, ಫಿಮೇಲ್ ಆಗಿದ್ರೆ ಮೇಲ್ ನಾವು ಗಂಡಸು ಹೇಳ್ತೇವೆ. ಮೇಲ್, MEALE, ಮೇಲ್. ಅದರ ಆಪೋಸಿಟ್ ಆಂಟನಿಮ್ ಆಪೋಸಿಟ್ ವರ್ಡ್ ಫಿಮೇಲ್ ಅಲ್ಲ? ಮೇಲ್, ಫಿಮೇಲ್, ಮ್ಯಾನ್, ವುಮನ್ ಅಲ್ಲ? ಆ ರೀತಿ ಗಣೇಶ್, ಹಿಸ್ ನೇಮ್ ಈಸ್ ಗಣೇಶ್. ಏನು ಹೇಳ್ತೀವಿ ನಾವು? ಹಿಸ್ ನೇಮ್ ಈಸ್ ಗಣೇಶ್. ಒಂದು ವೇಳೆ ಆ ಜಾಗದಲ್ಲಿ ಒಂದು ವೇಳೆ ಗೌರಿ ಇದ್ರೆ ಹರ್ ನೇಮ್ ಈಸ್ ಗಣೇಶ್. ಹರ್ ನೇಮ್ ಈಸ್ ಗಣೇಶ್. ಹರ್ ಇಲ್ಲಿ ಅವನು ಹಿಸ್ ಅಲ್ವಾ? ಹಾಗೆ ಹಿಸ್ ನೇಮ್ ಈಸ್ ಗಣೇಶ್. ಈಗ ನಾನು ನಿಮ್ಮೊಂದು ಸುಲಭ ಮಾರ್ಕ್ಸ್, 4 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ 3 ಮಾರ್ಕ್ಸ್ ಬರುವಂಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಸರಿಯಾ? ಇಲ್ಲಿ ನೋಡಿ, ಗಣೇಶ್ ಅಂತ ಇತ್ತಲ್ವಾ? ಇತ್ತಾ? ಗಂಡಸು, ಹುಡುಗ ಅಂತ ಆಯ್ತಾ? ಹಾಗಾದರೆ ಅವನಿಗೆ ನಾವು ಹಿಸ್ ಅಂತಲೇ ಯೂಸ್ ಮಾಡಬೇಕು. ಫಸ್ಟಿಗೆ ನಾವು ನೋಡ್ಬೇಕು ಅಲ್ಲಿ ಕೊಟ್ಟಂಥದ್ದು ಯಾರು ವ್ಯಕ್ತಿ, ಗಂಡಸ ಬಗ್ಗೆ ಕೊಟ್ಟಿದ್ದಾರೆ, ಹೆಂಗಸ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಒಂದು ವೇಳೆ ಗಂಡಸ ಆಗಿದ್ದರೆ ಎಲ್ಲ ಹಿಸ್ಸೆ ನೋಡಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಹಿಸ್ ಅಂತ ಬರೆಯೋಣ. ಎಲ್ಲೆಲ್ಲಿ ಅನ್ವಯ ಆಗುತ್ತೆ ಅದನ್ನು ಸ್ವಲ್ಪ ಗಮನಿಸ್ಬೇಕಷ್ಟೆ. ಗಣೇಶ, ಹಿಸ್ ನೇಮ್ ಈಸ್ ಗಣೇಶ್. ನೀವು ನಿಮ್ಮ ಏಜ್ ಹೇಳಿದ್ರಿ, ಮೈ ಏಜ್ ಈಸ್ 15 years old ಅಂತ ಹೇಳಿದ್ರಿ. ಹಾಗಾದರೆ ಇಲ್ಲಿ ಒಮ್ಮೆ ನಾವು ವ್ಯಕ್ತಿಯ ಹೆಸರನ್ನು ಯೂಸ್ ಮಾಡಿದ ಮೇಲೆ ಪುನಃ ಗಣೇಶಸ್ ಏಜ್ ಈಸ್ ಅಂತ ಹೇಳುವುದಿಲ್ಲ. ಅದರ ಬದಲಿಗೆ ನಾವು ಯೂಸ್ ಮಾಡ್ತೀವಿ ಪ್ರೊನೌನ್, ಸರ್ವನಾಮವನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಹಿಸ್, ಅವನ ಹೆಸರು ಗಣೇಶ. ಸರಿ, ನೆಕ್ಸ್ಟ್ ಹಿಸ್ ಏಜ್ ಈಸ್. ನೀವು ನಿಮ್ಮ ಏಜ್ ಬರೆದ್ರಲ್ಲ, ಹಾಗಾದರೆ ಇಲ್ಲಿ ಹಿಸ್ ಏಜ್ ಈಸ್ HIS. ಹಿಸ್ ಏಜ್ ಈಸ್ 35 years ಸಾಕು. ಅಥವಾ he is 35 years old.
ಹಿ ಈಸ್ 35 years old. ಅಥವಾ ನಾನೇನು ಹೇಳಿದೆ, ಇನ್ನೂ ಸುಲಭ ಹೊಡ್ಕೊಳ್ಳಿಗೆ ನೋಡಿ, ಎಲ್ಲ ಇಲ್ಲೇ ಕೊಟ್ಟಿದ್ದಾರಪ್ಪ, ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು, ಅದನ್ನು ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ವಾಕ್ಯ ಮಾಡೋದು. ಸುಲಭವಾಗಿ ಹೇಳ್ಕೊಳ್ಳಿಕ್ಕೆ ನಾನು ಪಾಸ್ ಆಗಲಿಕ್ಕೆ ಯೋಚನೆ ಮಾಡ್ತಿದ್ದೀನಲ್ಲ, ಆ ಜೊತೆಗೇ ಇಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಹಿಸ್ ನೇಮ್ ಈಸ್ ಗಣೇಶ್ ಹೇಳಿದೆವು, ಆಯಿತಾ. ನೆಕ್ಸ್ಟ್ ಹಿಸ್ ಏಜ್ ಈಸ್ 35 years old. 2 ವಾಕ್ಯ ಆಯಿತಾ. ನೆಕ್ಸ್ಟ್ ಎಲ್ಲ ಎಚ್ ಕ್ಯಾಪಿಟಲ್ ನೋಡಿ, ಯಾಕಂದರೆ ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್, ಅದಕ್ಕೋಸ್ಕರ ಹಿಸ್ ಕ್ಯಾಪಿಟಲ್ ಬರ್ತೇವೆ. ಹಾಂ, ಹಿಸ್ ಡೇಟ್ ಆಫ್, ನಾವು ಇದನ್ನೊಂದು ಮರ್ತೇವಲ್ಲ ಆಗಲೇ ಹೇಳುವಾಗ ಅಲ್ವಾ. ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ ನಾವು, ಯಾರು ರೋಹಿಣಿ ಅಲ್ಲ ನೀನು, ಎಷ್ಟಪ್ಪ ನಿಂದು, ಎಷ್ಟು ಬರ್ಡೇ, ಯಾವಾಗ ಬರ್ತ್ಡೇ, ವೆನ್ ಇಸ್ ಯುವರ್ ಬರ್ಡೇ? ಎಸ್ 19th October. ಓ, ನೆಕ್ಸ್ಟ್ ವೀಕ್ 19th October 2005. ಓಕೆ, ಗುಡ್. 2005. ಹಾಗಾದರೆ ಅವಳು ಹೇಳಿದಾರೆ ಹೇಗೆ ಹೇಳ್ತೇವೆ? ಐ ವಾಸ್ ಬಾರ್ನ್ ಆನ್. ಯಾಕೆ ಆನ್? ಡೇಟ್ ಬಂದಾಗ, ಡೇಟ್ ಮತ್ತು ಮಂತ್ ಬಂದಾಗ ನಾವು ಆನ್ ಯೂಸ್ ಮಾಡ್ತೇವೆ ಪ್ರೆಪೊಸಿಷನ್. ವರ್ಷ ಬಂದಾಗ ಇನ್ ಯೂಸ್ ಮಾಡ್ತೇವೆ. ಮಂತ್ ಬಂದರೆ ಇನ್, ಇಯರ್ ವರ್ಷ ಬಂದರೆ, ತಿಂಗಳು ಬಂದರೆ ಇನ್, ಆನ್ ಬಂದಾಗ ಡೇಟ್ ಯೂಸ್ ಮಾಡ್ತೇವೆ. ಓಕೆ, ಮಂತ್ ಬಂದರೆ ಇನ್, ವರ್ಷ ಬಂದರೆ ಇನ್, ಮತ್ತು ಡೇಟ್ ಬಂದರೆ ಆನ್. ಓಕೆ, ಐ ವಾಸ್ ಬಾರ್ನ್ ಆನ್ 19th October 2004. ಹಾಗಾದ್ರೆ ಇಲ್ಲಿ ಹಿಸ್ ಡೇಟ್ ಆಫ್ ಬರ್ತ್ ಈಸ್ ಯಾವಾಗ? ಸರಿಯಾ? ಅಥವಾ ಹಿ ವಾಸ್ ಬಾರ್ನ್ ಆನ್ 24th August at ಹಾವೇರಿ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸ್ಥಳದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಟ್ ಪ್ರಿಪೊಸಿಷನ್ ಯೂಸ್ ಮಾಡ್ತೇವೆ. ಹಾಗಾದರೆ ಒಂದು ಬರೆದ್ವಿ ನಾವು, ಹಿಸ್ ನೇಮ್ ಈಸ್ ಗಣೇಶ್. ಎರಡನೇದು ಹಿಸ್ ಏಜ್ ಈಸ್ 35 years old, ಅಥವಾ ಹಿ ಈಸ್ 35 years old. ನೆಕ್ಸ್ಟ್ ಹಿಸ್ ಡೇಟ್ ಆಫ್ ಬರ್ತ್ ಈಸ್ ಆನ್ 24th August at ಹಾವೇರಿ ಡಿಸ್ಟಿಕ್. ಓಕೆ, ನೆಕ್ಸ್ಟ್ ಹಿಸ್ ಹೈಟ್. ನೀವು ನಿಮ್ದಕ್ಕೆ ಆ್ಯಡ್ ಮಾಡ್ಕೋಬೋದು. ಹಿಸ್ ಹೈಟ್ ಈಸ್ 5.6 feet. ಫೀಟ್ ಅಂದರೆ ಗೊತ್ತಲ್ಲ, ಒಂದು ಸ್ಕೇಲ್, ಒಂದು ಅಡಿ ಅಲ್ವಾ, ಒಂದು ಅಡಿ. ಸೊ ಹಿಸ್ ಹೈಟ್ ಈಸ್ 5.6 feet ಅಥವಾ 156 centimeters. And weight is, weight WEIGHT, and his weight is 50 kgs, 50 kilos. ಕರೆಕ್ಟ್? ಬರ್ಕೊಳ್ತಾ ಇದ್ದೀರಲ್ಲ, ಕಷ್ಟ ಇಲ್ಲ, ಇಲ್ಲೇ ನೋಡಿ ಗಮನಿಸಿ. ಹಿಸ್ ಹೈಟ್ ಈಸ್ 5.6, ಹಿಸ್ ಹೈಟ್ ಈಸ್ 5.6 and his weight is 50 kgs. ನೆಕ್ಸ್ಟ್ ವಾಕ್ಯ, ಕ್ವಾಲಿಫಿಕೇಶನ್. ವಾಟ್ ಯು ಮೀನ್ ಬೈ ಕ್ವಾಲಿಫಿಕೇಶನ್? ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಿ? 10ನೇ ಕ್ಲಾಸ್, ಆಯಿತಾ. 10ನೇ ಕ್ಲಾಸಿಗೆ ನಾವೇನು ಹೇಳ್ತೀವಿ? 10th standard. ಇನ್ನೇನು ಹೇಳ್ತೀವಿ ನಾವು? ಹೇಳ್ತೀವಿ ಎಕ್ಸಾಕ್ಟ್ಲಿ SSLC, ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅಲ್ಲ, ಸರಿ ಅಲ್ಲ? ಹಾಂ, ನೆಕ್ಸ್ಟ್. ಹಾಗಾದರೆ ಕ್ವಾಲಿಫಿಕೇಶನ್ ಅರ್ಥ ಏನು? ಅರ್ಹತೆ. ಎಷ್ಟು ಓದಿದಾನಪ್ಪ, ಅವನ ವಿದ್ಯಾರ್ಹತೆ ಏನು, ಎಷ್ಟು ಓದಿದಾನವನು, ಎಷ್ಟು ಡಿಗ್ರಿ ಮಾಡಿದ್ದಾನೆ ಅನ್ನೋ ಬಗ್ಗೆ ನಾವು ಮಾತಾಡ್ತೀವಿ. ಹಾಗಾದರೆ ಹಿಸ್ ಕ್ವಾಲಿಫಿಕೇಶನ್ ಈಸ್ MSc. ಏನಪ್ಪ MSc ಅಂದರೆ? ಮಾಸ್ಟರ್ ಇನ್ ಸೈನ್ಸ್. ಓಕೆ, MSc. MED ಮಾಸ್ಟರ್ ಇನ್ ಎಜುಕೇಷನ್ ಅಲ್ವಾ, ಮಾಸ್ಟರ್ ಇನ್ ಎಜುಕೇಷನ್. ಹಾಗಾದರೆ ಹಿಸ್ ಕ್ವಾಲಿಫಿಕೇಶನ್ ಈಸ್ MSc ಆ್ಯಂಡ್ MSc MEd ಮಾಸ್ಟರ್ ಇನ್ ಎಜುಕೇಷನ್ ಅಲ್ವಾ. ನೆಕ್ಸ್ಟ್, ನೇಮ್ ಆಫ್ ದ ಸ್ಪೌಸ್. ವಾಟ್ ಯು ಮೀನ್ ಬೈ ಸ್ಪೌಸ್? ಸ್ಪೌಸ್ ಅಂದರೆ ಹೆಂಡತಿ, ಪತ್ನಿ ಅಲ್ಲ. ಅವನ ಹೆಂಡತಿಯ ಹೆಸರೇನು? ಹಿಸ್ ಸ್ಪೌಸ್ ನೇಮ್ ಈಸ್, ಅವನ ಸ್ಪೌಸ್ ನೇಮ್ ಈಸ್ ವಾಣಿ. ಫುಲ್ ಸ್ಟಾಪ್. ಕರೆಕ್ಟ್. ನೆಕ್ಸ್ಟ್ ಏನು? ಪ್ರೊಫೆಷನ್ ಅಂದರೆ
ಏನು ಕೆಲಸ ಮಾಡ್ತಾನೆ, ಯಾವ ಕೆಲಸವನ್ನು ಅವ್ನು ಮಾಡ್ತಾನೆ. ಸೊ ಪ್ರೊಫೆಷನ್ ಅಂದರೆ ಉದ್ಯೋಗ. ಹಿಸ್ ಪ್ರೊಫೆಷನ್, ಹಾಗಾದ್ರೆ ಇಲ್ಲಿ ಸೇರಿಸ್ಬೇಕು, ಇಲ್ಲಿ ಸೇರಿಸ್ಬೇಕೇನು, ಇಲ್ಲಿ ಹಿಸ್ ಪ್ರೊಫೆಷನ್ ಈಸ್ ಏನು ಕೆಲಸ ಮಾಡ್ತಾನೆ. ಹಿಸ್ ಪ್ರೊಫೆಷನ್ ಈಸ್ ನೋಡಂತೆ ಅಸಿಸ್ಟೆಂಟ್ ಮ್ಯಾನೇಜರ್. ಎಸ್ ಬಿ ಐ ಅಂದ್ರೆ ಏನಪ್ಪ ಅರ್ಥ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲಿ? ಹಾನ್ಗಲ್. ಯಾಕಂದ್ರೆ ನೋಡಿ ಅವನು ಹಾವೇರಿ, ಅವನು, ಹಾಗಾಗಿ ಹಾನ್ಗಲ್ ಅಲ್ವಾ. ಸೊ ಹಿಸ್ ಪ್ರೊಫೆಷನ್ ಈಸ್ ಅಸಿಸ್ಟೆಂಟ್ ಮ್ಯಾನೇಜರ್ SBI ಹಾನಗಲ್. ಅಥವಾ ಹಿ ಈಸ್ ವರ್ಕಿಂಗ್ ಆಸ್ ಆನ್, ಯಾಕೆ ಆನ್ ಅಲ್ಲಿ AN ಓವಲ್ ಬಂತಲ್ವಾ, ಅದಕ್ಕೋಸ್ಕರ ಹಿ ಈಸ್ ವರ್ಕಿಂಗ್ ಆಸ್ ಆನ್ ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾನ್ಗಲ್. ಇಲ್ಲಿ ಮೇಲ್ಗಡೆ ಏನಿದೆ ಕೊನೆಗೆ ರೀಸನ್ ಹಾಬೀಸ್ ಇತ್ತು. ಹಾಬೀಸ್ ನಾನು ಅಳಿಸ್ದೆ, ಅಲ್ಲಿ ಹಾಬೀಸ್ ಏನಲ್ಲಿತ್ತು? ಹಿಸ್ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಗಾರ್ಡನಿಂಗ್. ವಾಟ್ ಯು ಮೀನ್ ಬೈ ಗಾರ್ಡನಿಂಗ್? ತೋಟಗಾರಿಕೆ ಅಲ್ವಾ. ಗಾರ್ಡನಿಂಗ್ ಮೀನ್ಸ್ ತೋಟಗಾರಿಕೆ. ಕೊನೆಯದಾಗಿ ಒಂದು ನಾನು ಬರೀಲಿಕ್ಕೆ ಮರ್ತೋಯ್ತು, ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ. ಏನೋ ಪಾಪ್ಯುಲಾರಿಟಿ ಅಂದ್ರೆ ಅರ್ಥ ಏನು? ಶಬ್ದ ಬರೀತೀನಿ ನೋಡಿ, ಪಾಪ್ಯುಲಾರಿಟಿ ಅಂತೇಳಿ. ಪಾಪ್ಯುಲಾರಿಟಿ, ಪಾಪ್ಯುಲರ್. ವಾಟ್ ಯು ಮೀನ್ ಬೈ ಪಾಪ್ಯುಲರ್? ಪಾಪ್ಯುಲರ್ ಮೀನ್ಸ್ ಪ್ರಸಿದ್ಧ ಅಲ್ವಾ, ಪ್ರಸಿದ್ಧ, ಫೇಮಸ್. ಎಸ್, ಫೇಮಸ್, ರೈಟ್. ಹಾಗಾದರೆ ಒಂದು ನಮ್ಮ ವಾಕ್ಯಗಳನ್ನು ನಾವು ಈ ರೀತಿಯಾಗಿ ಬರಿಬೇಕಾಗುತ್ತೆ. ಕೊನೆಯ ವಾಕ್ಯ ನಾನೊಂದು ಹೇಳ್ಬಿಡ್ತೀನಿ. ಹಿ ವಾಸ್ ಫೇಮಸ್ ಫಾರ್, ಯಾಕೆ ಫೇಮಸ್ ಆಗಿದ್ದ, ಯಾಕೆ ಪಾಪ್ಯುಲರ್ ಆಗಿದ್ದ? ವೈ ಹಿ ವಾಸ್ ಫೇಮಸ್? ಹಿ ವಾಸ್ ಹೆಲ್ಪಿಂಗ್ ಪುವರ್. He was helping poor people, he was helping needy people. ಹಾಗಾದರೆ ಎಲ್ಲವನ್ನು ನಾವು ಇಲ್ಲೇ ಇದೆ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ. ನಾವು ಖಾಲಿ ಏನು ಮಾಡಬೇಕಪ್ಪ, ಸೇರಿಸ್ಕೊಂಡು ಬರಿಬೇಕಷ್ಟೆ. ಹೀಗೆ ಬರಿಬೋದಾ? ಈ ಥರ ಬರೆದ್ರೆ, ಯಾವುದೇ ತಪ್ಪಿಲ್ಲದೆ ಬರೆದ್ರೆ, ಸ್ಪೆಲ್ಲಿಂಗಲ್ಲೇ ಇದೆ, ಕ್ವಶನ್ ಪೇಪರಲ್ಲಿದೆ, ಕ್ವಶನ್ ಪೇಪರ್ ನೋಡಿಕೊಂಡು ಸಣ್ಣ ಬದಲಾವಣೆಗಳನ್ನು ಮಾಡ್ಕೋಬೇಕಷ್ಟೇ. ಇಲ್ಲಿ ಒಂದು ವೇಳೆ ಆ ಜಾಗದಲ್ಲಿ ಫೀಮೇಲ್ ಇದ್ದರೆ ಎಲ್ಲ ಹರ್ 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 ಹರ್, ನಿಮಗೆ ಗ್ಯಾರಂಟಿ 4 ಮಾರ್ಕ್ಸಲ್ಲಿ ತಪ್ಪಿಲ್ಲದೆ ಬರೆದ್ರೆ 4 ಮಾರ್ಕ್ಸ್ ಸಿಗ್ತದೆ, ಇಲ್ವಾ 3 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಸಿಗ್ತದೆ. ಯಾವುದೇ ಕಾರಣಕ್ಕೂ ಪ್ರಶ್ನೆ ಬಿಡಲಿಕ್ಕಿಲ್ಲ. ಹಾಗಾಗಿ ನಾನು ಆಗ ಹೇಳಿದ್ದಕ್ಕೆ ಒಂದು ಸಂಬಂಧ ಇದೆ ನೋಡಿ. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ನನಗೆ ನನ್ನ ಬಗ್ಗೆ ಗೊತ್ತಿರಬೇಕು, ನನ್ನ ಪ್ರೊಫೈಲ್ ಗೊತ್ತಿರಬೇಕು. ನನ್ನ ಪ್ರೊಫೈಲ್ ಕರೆಕ್ಟಾಗಿ ಹೇಳಕ್ಕೆ ಬಂತ, ಆಗ ನಂಗೆ ಅರ್ಥ ಆಗುತ್ತೆ. ಇನ್ನೊಬ್ಬರ ಬಗ್ಗೆ ನಾನು ಬರಿಬೇಕಾದ್ರೆ ಹೌ ಐ ಶುಡ್ ರೈಟ್. ಸೊ ಒಂದ್ಸಲ ರಿಪೀಟ್ ಮಾಡೋದಾದರೆ, ಇಲ್ಲಿ ಹಿಸ್ ನೇಮ್ ಈಸ್ ಗಣೇಶ್, his age is 35, ಅಥವಾ his age is 35, ಅಥವಾ he is 35 years old. He was born on, ಎಕ್ಸಾಂಪಲ್ ವರ್ಷ ಕೊಟ್ಟಿಲ್ಲ, ವರ್ಷ ಇದ್ದಿದ್ರೆ ಒಂದು ವೇಳೆ 1976 ಅಂತ ಅಂದ್ಕೊಳ್ಳಿ. he was born on 1976 on, ಇಲ್ಲಿ ತಿಂಗಳು ಕೊಟ್ಟಿದ್ದಾರಲ್ಲ, he was born on 24th August in 1976, correct? Next, his height and weight. His height is 5.6 feet and weight is 50 kgs. Next sentences, his qualification is MSc MEd. Next, name of the spouse. His name of the spouse is Vani, ಅಥವಾ his wife's name, wife, singular, wife name is Vani. His profession ಅಂದರೆ ಅವನ ಉದ್ಯೋಗ. His profession is ಏನಿದೆ ಇಲ್ಲಿ, ಅಸಿಸ್ಟೆಂಟ್ ಮ್ಯಾನೇಜರ್ ಅಟ್ ಎಲ್ಲಿ, ಹಾನ್ಗಲ್, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾನ್ಗಲ್. ಆ್ಯಂಡ್ ಹಿಸ್ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಏನಕ್ಕೆ ಕೊಟ್ಟಿದ್ದಾನೆ, ಗಾರ್ಡನಿಂಗ್. ಆ್ಯಂಡ್ ಹಿ ಈಸ್ ಫೇಮಸ್ ಅಲ್ವಾ, ಹಿ ವಾಸ್ ಫೇಮಸ್ ಫಾರ್, why he was famous? He was helping poor and needy people. ಇಷ್ಟು ಬರಿಬೇಕು. ಇಷ್ಟು ನೀವು ಬರೆದುಬಿಟ್ರೆ 4 ಮಾರ್ಕ್ಸ್ ಕರೆಕ್ಟ್ ಸಿಗ್ತದೆ. ಹಾಗಾಗಿ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಪ್ರೊಫೈಲ್ ರೈಟಿಂಗ್ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಏನಾದ್ರು ಡೌಟ್ಸ್ ಇದೆಯಾ, ಕೇಳಲಿಕ್ಕಿದೆಯಾ? ಬರ್ಕೊಂಡ್ರೆ ಸರಿಯಾಗಿ ಎಲ್ಲವನ್ನು ಕೂಡ ಬರ್ಕೊಂಡಿದ್ದೀರಾ? Can I rub this? ಅಳಿಸ್ಬೋದಾ?